ಇದು ನೋಡಿ, 1 ಇಂಚು ಕೂಡ ನಾವು ಕೆಳಗಡೆ ಗ್ಯಾಪ್ ಕೊಟ್ಟಿಲ್ಲ. ಆ ರೀತಿ ಗ್ರೌಂಡ್ ಲೆವೆಲ್ ಅಲ್ಲಿ ಹಾಕೊಂಡು ಮೆಶ್ ಕಟ್ಟಿದೀವಿ. ರೀತಿ ಮೋಸ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ಬಿಟ್ಟು ಲೈವ್ ಆಗಿ ತೋರಿಸ್ಬಿಡ್ತೀನಿ ಬನ್ನಿ ಸರ್. ಅಂತ ಬರ್ದಿದೆ ನೋಡಿ, ಈ ಟಾಟಾ ಅಂತ ಬರ್ದಿದ್ರೆ ಮಾತ್ರ ಇದು ಟಾಟಾ ಬ್ರಾಂಡ್ ಮೆಶ್ ಆಗಿರುತ್ತೆ. ಹಾಗೆ ತಂತಿಲೂ ಕೂಡ ಇಲ್ಲಿ ವೈರ್ ಮೇಲೆ ಟಾಟಾ ಅಂತ ಬರ್ದಿರುತ್ತೆ. ಅದು ಲ್ಯಾಂಡ್ ಬಂದು ಒಂದೇ ಸ್ಟ್ರೈಟ್ ಆಗಿಲ್ಲ, ಅಲ್ಲಲ್ಲೇ ಬೆಂಡ್ ಇದೆ. ಈ ಬೆಂಡ್ ಪಾಯಿಂಟ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಇಲ್ಲಿ ಡಬಲ್ ಕಲ್ ಹಾಕ್ತೀವಿ. ಫೋರ್ಸ್ಫುಲಿ ಆಗಿ ನೂಕಿದ್ರು ಕೂಡ ಏನು ಆಗಲ್ಲ ಸರ್. ಇದು ಇಲ್ಲಿ ನೋಡಿ, ಮೆಶ್ ಅಲ್ಲಿ ಟಾಪ್ ಎಡ್ಜ್ ಬರುತ್ತಲ್ಲ, ಈ ಟಾಪ್ ಎಡ್ಜ್ ಟ್ವಿಸ್ಟ್ ಆಗಿ ಕೊಟ್ಟಿರ್ತೀವಿ, ಅಂದ್ರೆ ಮುಳ್ಳು ರೀತಿ ಕೊಟ್ಟಿರ್ತೀವಿ. ಚೆನ್ನಾಗಿದ್ರೆ ಮಾತ್ರ ನಾವು ಅನ್ಲೋಡ್ ಮಾಡ್ತೀವಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬರೀ ಬೆಟ್ಟ ಗುಡ್ಡಗಳೇ ಸರ್ ಇದ್ದಿದ್ದು. ಇಲ್ಲಿ ಕೆಲಸ ಮಾಡಕ್ಕೆ ಆಗ್ತಾ ಇರಲಿಲ್ಲ ನೋಡಿ. ಕೆಲಸ ಎಷ್ಟು ಡೌನ್ ಇದ್ರೂ ಕೂಡ ನಾವು ಕೆಲಸ ಮಾಡ್ಕೊಟ್ಟಿದೀವಿ. ಇದು ಮುಂಚೆ ರೀತಿ ಇರಲಿಲ್ಲ ಸರ್. ಇಲ್ಲೇ ಹೋದ್ರೂ ಕೂಡ ನಮ್ದು ಒಂದೇ ಪ್ರೈಸ್ ಇರುತ್ತೆ. ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಬಿಜಾಪುರ, ಈ ಕಡೆ ಚಿಕ್ಕಮಂಗ್ಳೂರು, ಉಡುಪಿ, ಹಾಸನ, ಕೋಲಾರ, ಹೊಸಕೋಟೆ, ಪ್ರತಿಯೊಂದು ಜಾಗಕ್ಕೆ ಹೋದ್ರೂ ಕೂಡ ಒಂದೇ ಪ್ರೈಸ್ ಇರುತ್ತೆ ಸರ್. ಟ್ರಾನ್ಸ್ಪೋರ್ಟೇಷನ್ ನೋಡ್ಕೊಂಡು ಇವರು ಪ್ರೈಸ್ ಹೇಳ್ತಾರೆ ಅಂತ ಅನ್ಕೋಬೇಡಿ. ನಾವು ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ಒಂದೇ ಪ್ರೈಸು, ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಕೊಡ್ತೀವಿ. ನಮಸ್ಕಾರ, ನನ್ನ ಹೆಸರು ಯಶವಂತ್ ಅಂತ. ನಾವು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಬಂದಿದ್ದೀವಿ. ಇದು ಸುಮಾರು 5 ಎಕರೆ ಜಾಗ ಇದೆ. ಇಲ್ಲಿ ನಾವು ಮೆಶ್ ಕೆಲಸ ಮಾಡಿಸಿದ್ದೀವಿ. 8 ಅಡಿ ಕಲ್ಲು ಯೂಸ್ ಮಾಡಿದ್ದೀವಿ, 6 ಅಡಿ ಮೆಶ್ ಯೂಸ್ ಮಾಡಿದ್ದೀವಿ, ಮತ್ತು ಇದಕ್ಕೆ 4 ಲೈನು ತಂತಿ ಹಾಕ್ಕೊಟ್ಟಿದ್ದೀವಿ. ಮೆಶ್ಶು ಕೂಡ ಟಾಟಾ, ತಂತಿ ಕೂಡ ಟಾಟಾ, ಕಟ್ಟೋ ಬೈಂಡಿಂಗೂರು ಕೂಡ ಟಾಟಾ ಕಂಪ್ನಿ ನಾವು ಯೂಸ್ ಮಾಡಿದ್ದೀವಿ ಸರ್. ಎಲ್ಲ ಒಂದೇ ಲೆವೆಲ್ ಇದೆ. ಇದು ಟಾಪ್ ಲೆವೆಲ್ ಅಂತ ಕರೀತಾರೆ. ಎಲ್ಲ ಕಂಬನೂ ಒಂದೇ ಲೆವೆಲ್ ಇದೆ. ಆ ರೀತಿ ನಾವು ಕುಣಿಸಿದ್ದೀವಿ. 8 ಅಡಿ ಕಂಬ ಆಗಿರೋದ್ರಿಂದ 2 ಅಡಿ ಗುಂಡಿ ತೆಗ್ದಿದ್ದೀವಿ. ಮೇಲ್ಗಡೆ ಟಾಪ್ ಬಂದು 6 ಅಡಿ ನಿಂತ್ಕೊಂಡಿದೆ. ಇದು ನೋಡಿ, 1 ಇಂಚು ಕೂಡ ನಾವು ಕೆಳಗಡೆ ಗ್ಯಾಪ್ ಕೊಟ್ಟಿಲ್ಲ. ಆ ರೀತಿ ಗ್ರೌಂಡ್ ಲೆವೆಲ್ ಅಲ್ಲಿ ಹಾಕೊಂಡು ಮೆಶ್ ಕಟ್ಟಿದ್ದೀವಿ. ಯಾವ ಕುರಿ, ದನ, ಕೋಳಿ ಏನು ಬರಲ್ಲ ಸರ್. ಎಷ್ಟು ಪ್ರೆಷರ್ ಅಲ್ಲಿ ನೂಕಿದ್ರು ಕೂಡ ಏನು ಆಗಲ್ಲ. ಫೋರ್ಸ್ಫುಲಿ ಆಗಿ ನೂಕಿದ್ರು ಕೂಡ ಏನು ಆಗಲ್ಲ ಸರ್. ಇದು ಇಲ್ಲಿ ಪ್ರೆಸ್ ಮಾಡ್ತೀವಿ. ಇಲ್ಲಿ ಮೆಶ್ಶು ಟೈಟ್ ಆಗಿದೆಯೋ ಲೂಸ್ ಆಗಿದೆಯೋ ಅಂತ ಗೊತ್ತಾಗಬೇಕು ಅಂದರೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಸಾಕು. ಈಗ ತುಂಬ ಪ್ರೆಸ್ ಆದರೆ ಮೆಶ್ಶು ತುಂಬ ಲೂಸ್ ಇದೆ ಅಂತ, ಏನು ಪ್ರೆಸ್ ಆಗಿಲ್ಲ ಅಂತ ಹೇಳಿದ್ರೆ ತುಂಬ ಟೈಟಾಗಿ ಕಟ್ಟಿದ್ದೀವಿ ಅಂತ. ನೋಡಿ, ಮೆಶ್ಶಲ್ಲಿ ಟಾಪ್ ಎಡ್ಜ್ ಬರುತ್ತಲ್ಲ, ಈ ಟಾಪ್ ಎಡ್ಜು ಟ್ವಿಸ್ಟ್ ಆಗಿ ಕೊಟ್ಟಿರ್ತೀವಿ, ಅಂದರೆ ಮುಳ್ಳು ರೀತಿ ಕೊಟ್ಟಿರ್ತೀವಿ. ಯಾವ್ದಾದ್ರು ಒಂದು ವ್ಯಕ್ತಿ ಇಲ್ಲಿ ಕಾಲಿಟ್ಟು ಹತ್ತೋ ರೀತಿ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಈ ಟಾಪ್ ಎಡ್ಜು ಟ್ವಿಸ್ಟು ಮುಳ್ಳು ರೀತಿ ಕೊಡೋದ್ರಿಂದ ಯಾರು ಕೂಡ ಹತ್ತೋ ಪ್ರಯತ್ನ ಕೂಡ ಮಾಡಲ್ಲ ಸರ್. ನೋಡಿ, ಕೆಲಸ ಎಷ್ಟು ಡೌನ್ ಇದ್ರೂ ಕೂಡ ನಾವು ಕೆಲಸ ಮಾಡ್ಕೊಟ್ಟಿದ್ದೀವಿ. ಇದು ಮುಂಚೆ ರೀತಿ ಇರಲಿಲ್ಲ ಸರ್. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಲ್ಯಾಂಡ್ ನೋಡೋದಕ್ಕೆ ಬಂದಾಗ ಈ ರೀತಿ ಇರಲಿಲ್ಲ. ಓನರ್ ಹೇಳಿದ್ರು ಒಂದು 5 ಅಡಿ ಮುಂದೆನೇ ಹಾಕೊಳ್ಳಿ, ಪರವಾಗಿಲ್ಲ ಅಂತ ಹೇಳಿದ್ರು ಸರ್. ನಾನು ಓನರ್ಗೆ ಸಜೆಸ್ಟ್ ಮಾಡಿದೆ, ಸರ್ ನೀವೇಂತಕ್ಕೆ ಲ್ಯಾಂಡ್ನ ವೇಸ್ಟ್ ಮಾಡ್ಕೊಳ್ತೀರಾ, ಈ ರೀತಿ ಕ್ಲೀನ್ ಮಾಡ್ಕೊಂಡು ಕೊಡಿ, ನಾವು ಮಾಡ್ಕೊಂಡು ಹೋಗ್ತೀವಿ ಸರ್ ಅಂತ ನಾನೇ ಪ್ಲ್ಯಾನ್ ಕೊಟ್ಟು ಈ ಕೆಲಸನ ಇಷ್ಟು ಡೌನ್ ಇದ್ರೂ ಕೂಡ ಇದನ್ನು ಪರ್ಫೆಕ್ಟಾಗಿ ನೀಟಾಗಿ ಫಿನಿಶ್ ಕೊಟ್ಕೊಂಡು ಮಾಡ್ಕೊಂಡಿದ್ದೀವಿ ಸರ್. ಸರ್, ಇದು ಲ್ಯಾಂಡ್ ಬಂದು ಒಂದೇ ಸ್ಟ್ರೈಟ್ ಆಗಿಲ್ಲ, ಅಲ್ಲಲ್ಲೇ ಬೆಂಡ್ ಇದೆ. ಈ ಬೆಂಡ್ ಪಾಯಿಂಟ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಇಲ್ಲಿ ಡಬಲ್ ಕಲ್ ಹಾಕ್ತೀವಿ. ಡಬಲ್ ಕಲ್ಲು ಹಾಕಿನೂ ಸಹ ಸಪೋರ್ಟ್ ಕಲ್ಲು ಕೊಡ್ತೀವಿ. ಈ ಸಪೋರ್ಟ್ ಕಲ್ಲು ಮೂಲೆಗೆ, ಅಂದರೆ ಬೆಂಡ್ ಪಾಯಿಂಟಿಗೆ ಎಂತಕ್ಕೆ ಡಬಲ್ ಕಲ್ಲು ಸಪೋರ್ಟ್ ಕಲ್ಲು ಕೊಡಬೇಕು ಅಂತ ಹೇಳಿದ್ರೆ, ಅವಾಗ ತಂತಿ ಲೂಸ್ ಬಂದ್ಬಿಡುತ್ತೆ. ತಂತಿ ಆಗಿರ್ಬೋದು, ಮೆಶ್ ಆಗಿರ್ಬೋದು, ತುಂಬ ಲೂಸ್ ಬಂದ್ಬಿಡುತ್ತೆ. ಈ ಬೆಂಡ್ ಪಾಯಿಂಟಲ್ಲಿ ಈ ರೀತಿ ಡಬಲ್ ಕಲ್ನ ಯೂಸ್ ಮಾಡಿ ಅದಕ್ಕೆ 2 ಸಪೋರ್ಟ್ ಕಲ್ಲು ಕೊಡೋದ್ರಿಂದ ತುಂಬ ಸ್ಟ್ರಾಂಗಾಗಿ ಕುತ್ಕೊಳ್ಳುತ್ತೆ. ಸರ್, ಈ ಕಲ್ಲೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್ ನೀವು? ಸರ್, ಇದು ಕಲ್ಲುಗಳೆಲ್ಲ ಬಂದು ನಾವು ಕೋಲಾರದಿಂದ ತರಿಸ್ಕೊಳ್ಳೋದು. ಕೋಲಾರದ ಈ ಸುತ್ತಮುತ್ತ ಊರುಗಳೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಕೋಲಾರದಿಂದ ತರಿಸ್ಕೊಳ್ಳೋದು. ಕೋಲಾರದಲ್ಲಿ ಸಿಗೋಂಥ ಕಲ್ಲು ಎಲ್ಲೂ ಸಿಗಲ್ಲ ಸರ್. ಯಾಕಂದರೆ ಇದು ಒಳ್ಳೆ ಫಿನಿಶಿಂಗ್ ಇರುತ್ತೆ. ಕಲ್ಲು ಚೆನ್ನಾಗಿದ್ರೆ ಮಾತ್ರ ನಾವು ಅನ್ಲೋಡ್ ಮಾಡ್ತೀವಿ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಕರೆಕ್ಟಾಗಿ ಸ್ಕೇಲ್ ಈ ರೀತಿ ಬಂದಿಲ್ಲ, ಸೊಟಾಪಟ ಇತ್ತು, ಕಲ್ಲು ಏನೋ ನೋಡೋಕೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅನ್ಲೋಡ್ ನಾವು ಮಾಡಿಸ್ಕೊಳ್ಳೋದು ಸರ್. ಇದು ಹಸಿ ಕಲ್ಲು, ನಾವು ಸುಟ್ಕಲ್ಲನ್ನ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಕೆಲವೊಬ್ರು ಕೇಳ್ತಾರೆ, ಸುಟ್ಕಲ್ಗೂ ಹಸಿ ಕಲ್ಗೂ ಏನಪ್ಪ ವ್ಯತ್ಯಾಸ ಅಂತೇಳಿ. ಸರ್, ಸುಟ್ಕಲ್ಲು ಏನಾಗುತ್ತೆ, ಅದು ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಲೋಡಲ್ಲಿ ಬರೋವಾಗನೇ ಎಷ್ಟೋ ಒಂದು 10-20 ಕಲ್ಲುಗಳೇ ಕಟ್ಟಾಗ್ಬಿಡ್ತವೆ. ಆದರೆ ಹಸಿ ಕಲ್ಲಲ್ಲಿ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಕಲ್ಲುಗಳು ಕಟ್ಟಾಗಲ್ಲ ಸರ್. ಸರ್, ಸುಟ್ಕಲ್ಲು ಏನಾಗುತ್ತೆ, ಬಿಸಿಲಲ್ಲಿ ಒಣಗಿ ತುಂಬ ವರ್ಷ ಆದಮೇಲೆ ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡಿದ್ರೆ ಹಿಂಗೆ ಹೊಡೆದ್ರೇ ಸಾಕು, ಅದೇನಾಗುತ್ತೆ, ಮುರಿದೋಗ್ಬಿಡುತ್ತೆ. ಇದು ಹಸಿ ಕಲ್ಗೆ ಲೈಫ್ ಲಾಂಗ್ ವಾರಂಟಿ ಕೊಡ್ಬೋದು ಸರ್. ವಾರಂಟಿನೂ ಕೊಡ್ಬೋದು, ಗ್ಯಾರಂಟಿನೂ ಕೊಡ್ಬೋದು ಸರ್. ನೋಡಿ, ಅಲ್ಲಿ ಯಾವ ರೀತಿ ಇದೆ ಜಾಗ, ಇಲ್ಲಿ ಯಾವ ಥರ ಇದೆ ಜಾಗ ಅಂತ. ಇಲ್ಲಿ ಬರೀ ಬೆಟ್ಟ ಗುಡ್ಡಗಳೇ ಸರ್ ಇದ್ದಿದ್ದು. ಇಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ನಾವೇ ಕ್ಲೀನ್ ಮಾಡಿಸಿ ನಾವೇ ಓನರ್ಗೆ ಪ್ಲ್ಯಾನ್ ಕೊಟ್ಟು, ಸರ್ ಈ ಥರ ಕ್ಲೀನ್ ಮಾಡಿಕೊಡಿ, ಆವಾಗ ಪಕ್ಕ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿ ಈ ರೀತಿ ನಾವು ಕ್ಲೀನ್ ಮಾಡಿಸ್ಕೊಂಡಿರೋದು ಸರ್. ಇದು ಕಲ್ಲು ಓಕೆ, ಇವಾಗ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತೀರಲ್ಲ, ಅದೆಲ್ಲ ಯಾವ ಥರ? ಇವಾಗೆಲ್ಲ ಜನ ತುಂಬ ಮೋಸ ಹೋಗ್ಬಿಡ್ತಾರೆ, ಯಾವ ಥರ ಸರ್ ಅದು? ಸರ್, ಇದು ಇಲ್ಲಿ ನಾವೇನು ಮಾಡಿದ್ದೀವಿ, ಟಾಟಾ ಮೆಟೀರಿಯಲ್ ನಾವು ಯೂಸ್ ಮಾಡಿದ್ದೀವಿ. ತಂತಿನೂ ಕೂಡ ಟಾಟಾ, ಬೈಂಡಿಂಗ್ ವೇರು ಕೂಡ ಟಾಟಾ, ಮೆಶ್ಶು ಕೂಡ ಟಾಟಾ. ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಬನ್ನಿ ತೋರಿಸ್ತೀನಿ. ರೀತಿ ಮೋಸ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಬಿಟ್ಟು ಲೈವ್ ಆಗೇ ತೋರಿಸ್ಬಿಡ್ತೀನಿ ಬನ್ನಿ ಸರ್. ಸರ್, ನಾನು ಹೇಳಿದೆ ಮೆಟೀರಿಯಲಲ್ಲಿ ಯಾವ ರೀತಿ ಮೋಸ ಹೋಗ್ತೀರಾ ಅಂತ. ನಾನು ಇಲ್ಲಿ ಯೂಸ್ ಮಾಡಿರೋದು ಟಾಟಾ ಬ್ರ್ಯಾಂಡ್ ಅಂತ ನಾನು ಹೇಳಿದೆ ಸರ್. ತೋರಿಸ್ತೀನಿ ನೋಡಿ, ಇದು ಮೆಶ್ಶು. ಮೆಶ್ಶಲ್ಲಿ ಟಾಟಾ ಅಂತ ಬರೆದಿದೆ ನೋಡಿ. ಈ ಟಾಟಾ ಅಂತ ಬರೆದಿದ್ರೆ ಮಾತ್ರ ಇದು ಟಾಟಾ ಬ್ರ್ಯಾಂಡ್ ಮೆಶ್ ಆಗಿರುತ್ತೆ. ಹಾಗೆ ತಂತಿಲೂ ಕೂಡ ಇಲ್ಲಿ ವೈರ್ ಮೇಲೆ ಟಾಟಾ ಅಂತ ಬರೆದಿರುತ್ತೆ. ಆ ವೈರ್ ಮೇಲೆ ಟಾಟಾ ಅಂತ ಬರೆದಿದ್ರೆ ಮಾತ್ರ ಅದು ಟಾಟಾ ಬ್ರ್ಯಾಂಡು ತಂತಿ ಆಗಿರುತ್ತೆ. ಹಾಗೆ ನಾವು ಕಟ್ಟೋ ಬೈಂಡಿಂಗ್ ವೈರು ಕೂಡ ನಾವು ಟಾಟಾ ಬ್ರ್ಯಾಂಡ್ದೆ ಅಂತ ನಾನು ಹೇಳಿದೆ.
ಆ ಬೈಂಡಿಂಗ್ ವೈರಲ್ಲೂ ಕೂಡ ಟಾಟಾ ಅಂತ ಬರೆದಿರುತ್ತೆ ಸರ್. ಪ್ರತಿಯೊಂದು ಟಾಟಾ ಐಟಮ್ ಮೇಲೂ ಕೂಡ ಅದು ಸೀಲ್ ಇರುತ್ತೆ. ಆ ಸೀಲ್ ಇದ್ದರೆ ಮಾತ್ರ ಅದು ಟಾಟಾ ಬ್ರ್ಯಾಂಡ್ ತಂತಿ ಅಂತ ಆಗಿರುತ್ತೆ. ಆ ಸೀಲ್ ಇಲ್ಲ ಅಂದರೆ ನೀವು ಆ ಮೆಟೀರಿಯಲ್ನೇ ಒಪ್ಕೋಬೇಡಿ. ಯಾರು ರೈತರು ಕೂಡ ಮೆಟೀರಿಯಲ್ ಒಪ್ಕೋಬೇಡಿ, ಯಾರೇ ಕೆಲಸ ಮಾಡಿಸ್ತಾ ಇರಲಿ ಆ ಮೆಟೀರಿಯಲ್ನ ನೀವು ಒಪ್ಕೋಬೇಡಿ ಸರ್. ಇನ್ನೊಂದೇನೆಂದರೆ ಸಪೋರ್ಟಿಂಗ್ ಕಲ್ಲು ಏನೋ ಒಂದು ಕೌಂಟಿಂಗ್ ತೊಗೊಂಡು ಇಷ್ಟು ಕಲ್ಲಿಗೆ ಇಷ್ಟು ಕೊಡಬೇಕು ಸಪೋರ್ಟ್ ಕಲ್ಲು, ಆ ರೀತಿ ಕೊಡಬಾರ್ದು. ಲ್ಯಾಂಡು ಎಲ್ಲೆಲ್ಲಿ ಕ್ರಿಟಿಕಲ್ ಇದೆ ಅಲ್ಲಿ ಸಪೋರ್ಟ್ ಕಲ್ಲು ಕೊಟ್ಟರೆ ತುಂಬ ಯೂಸ್ಫುಲ್ಲು ಸರ್. ನೋಡಿ ಅಲ್ಲಿ ದಿಬ್ಬ ಇದೆ, ಡೌನ್ ಥರ ಕಾಣ್ತಿದೆ, ಅಲ್ಲಿ ಸಪೋರ್ಟಿಂಗ್ ಕಲ್ಲು ಕೊಟ್ಟಿದ್ದೀವಿ. ಅಲ್ಲಿ ಕೊಡೋದ್ರಿಂದ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ, ತುಂಬ ಗ್ರಿಪ್ಪಾಗೂ ಕೂಡ ಕೂತ್ಕೊಳ್ಳುತ್ತೆ. ಸರ್ ಗೇಟ್ಗೂ ಡಬಲ್ ಕಲ್ಲು ಹಾಕ್ತೀರಾ? ಹೌದು ಸರ್. ಗೇಟು ಇದೇನು ನೋಡ್ತಾ ಇದ್ದೀರಾ ನೀವು, ಇದು 16 ಅಡಿ ಜಾಗ ಬಿಟ್ಟಿದ್ದೀವಿ ಈ ಗೇಟ್ಗೆ. ಆ ಮೂಲೆಗೂ ಡಬಲ್ ಕಲ್ಲು ಹಾಕಿದ್ದೀವಿ. ಏನಕ್ಕೆ ಡಬಲ್ ಕಲ್ಲು ಹಾಕಿದ್ದೀವಿ ಅಂತ ಅಂದರೆ, ಆ ಡಬಲ್ ಕಲ್ಲು ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ರಾಡ್ ಹಾಕ್ಬಿಟ್ಟು ನೀವು ಗೇಟ್ನ ಹಾಕೋಬೋದು, ಆವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸರ್. ಇವಾಗ ಪೇಮೆಂಟ್ ಎಲ್ಲ ಯಾವ ಥರ ಸರ್ ಇದು? ಸರ್ ನಮ್ಮದು ಯಾವುದು ಮುಂಚಿತವಾಗಿ ನಾವು ಪೇಮೆಂಟ್ ಇಸ್ಕೊಳ್ಳೋಲ್ಲ. ಕಲ್ಲು ಬಂದಾದಮೇಲೆ ಕಲ್ಲು ಪೇಮೆಂಟು, ತಂತಿ ಬಂದಮೇಲೆ ತಂತಿ ಪೇಮೆಂಟು, ಮೆಶ್ ಬಂದಾದಮೇಲೆ ಮೆಶ್ ಪೇಮೆಂಟು, ಲಾಸ್ಟಲ್ಲಿ ವರ್ಕೆಲ್ಲ ಮುಗ್ದಾದ್ಮೇಲೆ ಸೆಟ್ಲ್ಮೆಂಟ್ ಏನಿರುತ್ತೆ ಅದ್ರ ಪೇಮೆಂಟ್ನ ನಾವು ಇಸ್ಕೊಳ್ತೀವಿ. ಓನರ್ಗೆ ಏನು 3 ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ತೀವಿ, 3 ದಿನದಲ್ಲಿ ಪಕ್ಕಾ ಕೆಲಸ ಮುಗಿಸ್ಕೊಡ್ತೀವಿ ಸರ್. ಇದೇನಾಗಿತ್ತು, ಲ್ಯಾಂಡು ಓನರ್ ಬಂದು ಮುಂಬೈಗೆ ಹೋಗಬೇಕು, ಬೇಗ ಕೆಲಸ ಮುಗಿಸ್ಕೊಡಿ ಅಂತ ಕೇಳೋರು ಸರ್. ನಾವು 3 ದಿನದಲ್ಲಿ ಪಕ್ಕಾ ಮುಗಿಸ್ಕೊಟ್ಟಿದ್ದೀವಿ ಸರ್, ಅದಕ್ಕಿಂತ 1 ದಿನ ಜಾಸ್ತಿ ಆಗೇ ಇಲ್ಲ ಸರ್. ನೋಡಿ ಇದು 5 ಎಕರೆ ಮಧ್ಯದಲ್ಲಿದ್ದೀವಿ, ಯಾವ ರೀತಿ ಕಾಣ್ತಿದೆ ವರ್ಕು, ನೀಟಾಗಿದೆ, ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡ್ಕೊಂಬಿಡಿ ಸರ್. ಸರ್ ಹೌದು, ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಸರ್ ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಿರೋದಕ್ಕೆ ಕಾಲ್ ಮಾಡಿ. ಕರ್ನಾಟಕದ ಯಾವುದೇ ಜಿಲ್ಲೆ ಆಗಿದ್ರು ಕೂಡ ನಾವು ಬಂದು ಕೆಲಸ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ನಾವು ಮಾಡ್ತೀವಿ ಸರ್. ಸರ್ ಆಲ್ ಓವರ್ ಕರ್ನಾಟಕ ಅಂದರೆ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋದ್ರೂ ಕೂಡ ನಮ್ಮದು ಒಂದೇ ಪ್ರೈಸ್ ಇರುತ್ತೆ. ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಬಿಜಾಪುರ, ಈ ಕಡೆ ಚಿಕ್ಕಮಗಳೂರು, ಉಡುಪಿ, ಹಾಸನ, ಕೋಲಾರ, ಹೊಸಕೋಟೆ, ಪ್ರತಿಯೊಂದು ಜಾಗಕ್ಕೆ ಹೋದ್ರೂ ಕೂಡ ಒಂದೇ ಪ್ರೈಸ್ ಇರುತ್ತೆ ಸರ್. ಟ್ರಾನ್ಸ್ಪೋರ್ಟೇಷನ್ ನೋಡಿಕೊಂಡು ಇವರು ಪ್ರೈಸ್ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ನಾವು ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ಒಂದೇ ಪ್ರೈಸು, ಕಡಿಮೆ ಬೆಲೆಯಲ್ಲಿ ನಾವು ಮಾಡಿಕೊಡ್ತೀವಿ.